9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕರ್ನಾಟಕದ ಜಲಸಂಪನ್ಮೂಲ ಭಾಗ 2 9ನೇ ತರಗತಿಯ ವಿದ್ಯಾರ್ಥಿಗಳು ನೋಡ್ರಿ. ಅದರ ಮುಂದಿನ ಭಾಗ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕಾಲುವೆ ನೀರಾವರಿಯನ್ನು ಹೊಂದಿದ. ನೋಡ್ರಿ, ಈ ಕಾಲುವೆ ನೀರಾವರಿ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ಎಲ್ಲದ ಅಂತಂದರೆ ರಾಯಚೂರು ಜಿಲ್ಲೆಯೊಳಗೆ ಹೆಚ್ಚಿನ ಒಂದು ಕಾಲುವೆ ನೀರಾವರಿ ಬಳಕೆ ಆಗ್ತದೆ. ಅದೇ ಥರ ಕೆರೆ ನೀರಾವರಿ ಮತ್ತು ಬಾವಿಯ ನೀರಾವರಿ ಇನ್ನಿತರ ಮೂಲಗಳು ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಕೆರೆ ನೀರಾವರಿ ಪ್ರದೇಶ ಹೊಂದಿದ. ಅದರ ಜೊತೆಗೆ ಬೆಳಗಾವಿ ಜಿಲ್ಲೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಬಾವಿ ನೀರಾವರಿ ಸೌಲಭ್ಯವನ್ನು ಪಡ್ಕೊಂಡಂಥ ಜಿಲ್ಲೆಗಳಾಗ್ಯಾವ. ಇನ್ನು ಇತ್ತೀಚೆಗೆ ನಾವು ಕೊಳವೆ ಬಾವಿಗಳನ್ನು ಕೂಡ ನೋಡ್ತೀವಿ. ಈ ಕೊಳವೆ ಒಂದು ಬಾವಿಗಳ ಪ್ರಮಾಣ ಹೆಚ್ಚಾಗಿ ಬಳಕೆಯಲ್ಲಿ ಇರೋದನ್ನು ನಾವು ನೋಡ್ತೀವಿ. ಜಿಲ್ಲಾವಾರು ನೀರಾವರಿ ಪ್ರದೇಶವನ್ನು ತೆಗೆದುಕೊಂಡಾಗ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ನೀರಾವರಿ ಸೌಲಭ್ಯ ಇರುವಂಥ ಜಿಲ್ಲೆ ಅಂತ ಹೇಳ್ತೀವಿ. ಅದಕ್ಕೆ ಪ್ರತಿಯಾಗಿ ಕೊಡಗು ಜಿಲ್ಲೆ ಇದು ಕಡಿಮೆ ನೀರಾವರಿ ಸೌಲಭ್ಯವನ್ನು ಹೊಂದ್ಯದ. ಯಾಕಂತಂದರೆ ಅಲ್ಲೆಲ್ಲ ಮಳೆ ಜಾಸ್ತಿ ಆಗ್ತದೆ. ಹಾಗಾಗಿ ನೀರಾವರಿಯ ಮೇಲಿನ ಒಂದು ನೀರನ್ನು ಅಷ್ಟಾಗಿ ಅವರು ಕೃಷಿಗೆ ಬಳಸಂಗಿಲ್ಲ. ಕಾಲುವೆಯಿಂದಾಗಲಿ ಕೆರೆಯಿಂದಾಗಲಿ ಬಾವಿಯಿಂದಾಗಲಿ ಅಷ್ಟೊಂದು ನೀರನ್ನು ಅವರು ಬಳಕೆ ಮಾಡಂಗಿಲ್ಲ. ಆದರೆ ಈ ಬೇರೆ ಜಿಲ್ಲೆಗಳಲ್ಲಿ ಏನಾಗ್ತದ ಅಂತಂದರೆ ನಾವು ಉತ್ತರ ಕರ್ನಾಟಕದಲ್ಲಿ ನೋಡಿದಾಗ ಮಳೆ ಕಡಿಮೆ ಆಗೋದರಿಂದ ನಾವು ಹೆಚ್ಚಾಗಿ ಆ ಒಂದು ಬಾವಿಯ ನೀರು, ಕೊಳವೆ ಬಾವಿಯ ನೀರಾಗಿರ್ಬೋದು ಅಥವಾ ಕೆರೆಯ ನೀರಾಗಿರ್ಬೋದು ಅಥವಾ ಕಾಲುವೆ ನೀರಾಗಿರ್ಬೋದು, ಇವುಗಳನ್ನು ಮುಖಾಂತರವೇ ನಾವು ನೀರಾವರಿ ಸೌಲಭ್ಯವನ್ನು ಪಡ್ಕೋತೀವಿ. ಇನ್ನು ಕರ್ನಾಟಕದಲ್ಲಿ ಜಲವಿದ್ಯುತ್ ಶಕ್ತಿಯನ್ನು ನೋಡೋದಾದ್ರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲವಿದ್ಯುತ್ ತಯಾರಿಕೆಯಲ್ಲಿ ಯಶಸ್ಸನ್ನು ಪಡೆದಂಥ ಹಿರಿಮೆ ಕರ್ನಾಟಕಕ್ಕೆ ಸಲ್ಲುತ್ತದೆ. ಯಾಕಂತಂದರೆ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಜಲವಿದ್ಯುತ್ ತಯಾರಿಕೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿತ್ತು. ಕಲ್ಲಿದ್ದಲು ಮತ್ತು ಪೆಟ್ರೋಲಿಯಂಗಳು ಲಭ್ಯವಿಲ್ಲದ ನಮ್ಮ ಒಂದು ರಾಜ್ಯದೊಳಗೆ ಜಲಶಕ್ತಿ ತಯಾರಿಕೆಗೆ ಅಪಾರವಾದಂಥ ಅವಕಾಶ ಇರ್ತದೆ. ಆಮೇಲೆ ಸರ್ವತ್ರ ಮತ್ತು ಹೆಚ್ಚು ಶಕ್ತಿ ಪೂರೈಸುವಂತಹ ಈ ಸಂಪತ್ತನ್ನು ಸಮೃದ್ಧವಾಗಿ ನೀಡುವಂಥ ನದಿ ಕಣಿವೆಗಳು ಕೂಡ ಕರ್ನಾಟಕದಲ್ಲಿ ಅದಾವ. ಅಂದರೆ ನಮ್ಮಲ್ಲಿ ಜಲವಿದ್ಯುತ್ ತಯಾರಿಕೆಗೆ ಬೇಕಾಗಿದ್ದಂಥ ಬೇರೆ ಬೇರೆ ಸಂಪನ್ಮೂಲಗಳು ಇಲ್ಲ. ಕಲ್ಲಿದ್ದಲಾಗಿರ್ಬೋದು, ಪೆಟ್ರೋಲಿಯಂಗಳಾಗಿರ್ಬೋದು, ಇವು ಕರ್ನಾಟಕದಲ್ಲಿ ಲಭ್ಯ ಇಲ್ಲ. ಆದ್ರೆ ಈ ಜಲವಿದ್ಯುತ್ ತಯಾರಿಕೆ ಮಾಡುವ ಸಲುವಾಗಿ ವಿದ್ಯುತ್ತನ್ನು ಪೂರೈಸುವಂತಹ ನದಿಗಳು ನಮ್ಮಲ್ಲಿ ಅದಾವ. ನದಿಯ ಕಣಿವೆಗಳು ಕರ್ನಾಟಕದಲ್ಲಿ ಹೆಚ್ಚಾಗಿದಾವ. ಆಮೇಲೆ ಪೂರ್ವಕ್ಕೆ ಹರಿಯುವ ನದಿಗಳಿಗಿಂತ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಹೆಚ್ಚು ಜಲಶಕ್ತಿಯ ಸಾಮರ್ಥ್ಯವನ್ನು ಹೊಂದ್ಯಾವ. ಆಗಲೇ ಹೇಳಿದ್ನಲ್ಲ ನಿಮಗೆ, ಪಶ್ಚಿಮಕ್ಕೆ ಹರಿಯುವ ನದಿಗಳು ಜಲಪಾತಗಳನ್ನು ಹೆಚ್ಚಿಗೆ ಸೃಷ್ಟಿ ಮಾಡ್ತವೆ. ಅದರಿಂದಾಗಿ ಅಲ್ಲಿ ಹೆಚ್ಚು ಜಲವಿದ್ಯುತ್ ತಯಾರಿಕೆಗೆ ಅನುಕೂಲವಾಗ್ಯದ. ಇನ್ನು ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ ಶಕ್ತಿಯನ್ನು ಸರಬರಾಜು ಮಾಡೋ ಸಲುವಾಗಿ ಕೋಲಾರದೊಳಗೆ ಚಿನ್ನದ ಗಣಿ ಇತ್ತು. ಅದರೊಳಗೆ ವಿದ್ಯುತ್ ಶಕ್ತಿಯನ್ನು ಹೆಚ್ಚೆಚ್ಚಿಗೆ ಸರಬರಾಜು ಮಾಡಬೇಕು ಅಂಥೇಳಿ 1902 ಶಿವನ ಸಮುದ್ರ ಬಳಿ ಒಂದು ಜಲವಿದ್ಯುತ್ ಕೇಂದ್ರವನ್ನು ನಿರ್ಮಾಣ ಮಾಡಿದ್ರು. ಇದು ಕಾವೇರಿ ನದಿಗೆ ನಿರ್ಮಿಸಿದಂಥ ಜಲವಿದ್ಯುತ್ ಕೇಂದ್ರವಾಗಿತ್ತು. ಇನ್ನು ಎರಡನೇ ಜಲವಿದ್ಯುತ್ ಕೇಂದ್ರವನ್ನು ಶಿಂಷಾ ನದಿಗೆ 1940ರಲ್ಲಿ ನಿರ್ಮಿಸಲಾಯಿತು. ಇನ್ನು ಹೆಚ್ಚಾದ ವಿದ್ಯುತ್ ಬೇಡಿಕೆಯನ್ನು ಪೂರೈಸಲಿಕ್ಕೆ ಶರಾವತಿ ನದಿಯ ಜೋಗ ಜಲಪಾತ ಬಳಿಯೂ ಕೂಡ ಮಹಾತ್ಮ ಗಾಂಧಿ ಜಲವಿದ್ಯುತ್ ಯೋಜನೆಯನ್ನು 1947ರಲ್ಲಿ ಸ್ಥಾಪನೆಯನ್ನು ಮಾಡಿದ್ರು. ಕರ್ನಾಟಕದ ಪ್ರಮುಖ ಜಲವಿದ್ಯುತ್ ಶಕ್ತಿಯ ಯೋಜನೆಗಳು ಅಂತಂದರೆ ಶಿವನ ಸಮುದ್ರದಲ್ಲಿ ಮಹಾತ್ಮ ಗಾಂಧಿ ಜಲವಿದ್ಯುತ್ ಕೇಂದ್ರ, ಮಾರಿ ಕಣಿವೆ, ಶಿಂಷಾ, ಆಮೇಲೆ ಸೂಪ್, ನಾಗಜರಿ ಮತ್ತು ಕೊಡಸಳ್ಳಿ, ವರಾಹಿ, ತುಂಗಭದ್ರಾ, ಆಮೇಲೆ ಆಲಮಟ್ಟಿ ಯೋಜನೆಗಳು ಇವೆಲ್ಲವೂ ಏನದವ ಅಂತಂದರೆ ಕರ್ನಾಟಕದಲ್ಲಿ ಇರುವಂಥ ಪ್ರಮುಖ ಜಲವಿದ್ಯುತ್ ಶಕ್ತಿಯ ಯೋಜನೆಗಳು ಕರ್ನಾಟಕದಲ್ಲಿ ಅದಾವ. ಇನ್ನು ಕರ್ನಾಟಕದಲ್ಲಿ ಅನೇಕ ಜಲಪಾತಗಳು ಅದಾವ ಅಂತ ಹೇಳಿದ್ನಲ್ಲ, ಆ ಜಲಪಾತಗಳ ಚಿತ್ರಗಳು ನೋಡ್ರಿ. ಮ್ಯಾಗಿರೋದು ಗೋಕಾಕ್ ಜಲಪಾತ, ಕೆಳಗಿರೋದು ಉಚ್ಚನಳ್ಳಿ ಜಲಪಾತ. ಆಮೇಲೆ ಗಗನಚುಕ್ಕಿ, ಭರಚುಕ್ಕಿ ಜಲಪಾತಗಳು ಮತ್ತು ಮಾಗೋಡ್ ಜಲಪಾತಗಳನ್ನು ನಾವು ಈ ಒಂದು ಚಿತ್ರದಲ್ಲಿ ಕಾಣ್ತೀವಿ. ಇನ್ನು ಇಷ್ಟೇ ಅಲ್ಲದೇ ನದಿಗೆ ಜಲ ವಿವಾದಗಳು ಕೂಡ ಸೃಷ್ಟಿಯಾಗ್ಯಾವ. ಯಾಕಂತಂದರೆ ಆ ನದಿ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹರಿದು ಹೋಗ್ತಾವ ನದಿಗಳು. ಅವಾಗೇನಾಗ್ತದ ಅಂತಂದರೆ ನೀರಿನ ಸಲುವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ವಿವಾದಗಳು ಸೃಷ್ಟಿಯಾಗ್ತಾವ. ಹಾಗಾಗಿ ಭಾರತದಲ್ಲಿ ಅನೇಕ ನದಿಗಳೇನದಾವ ಅಂತಂದರೆ ಅಂತರ್ರಾಜ್ಯಗಳ ಮೂಲಕ ಹರಿಯುವಂಥ ನದಿಗಳಾಗ್ಯಾವ. ಇವುಗಳು ನೀರಿನ ಬಳಕೆಯಲ್ಲಿ ವಿವಾದಗಳು ಹೆಚ್ಚಾಗಿ ತಲೆದೋರ್ತವ. ಅವುಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಅದೇ ರೀತಿ ಅದ. ಕಾವೇರಿ ನದಿಯಾಗಿರ್ಬೋದು ಮತ್ತು ಕೃಷ್ಣಾ ನದಿಯಾಗಿರ್ಬೋದು, ಇವೆರಡು ಏನದಾವ ಅಂದರೆ ಜಲ ವಿವಾದಗಳನ್ನು ಸೃಷ್ಟಿಯಾಗುವಂತಹ
ನದಿಗಳಾಗ್ಯಾವ. ಕರ್ನಾಟಕದೊಳಗೆ ಇದು ಪದೇ ಪದೇ ನೀರಿನ ಸಲುವಾಗಿ ವಿವಾದಗಳನ್ನು ನಾವು ನೋಡ್ತಾನೆ ಇರ್ತೀವಿ. ನಾವು ಇದ್ರೊಳಗೆ ಟಿ ವಿ ಒಳಗಾಗಿರ್ಬೋದು, ನ್ಯೂಸ್ನಲ್ಲಿ ಆಗಿರ್ಬೋದು, ಅಥವಾ ಪತ್ರಿಕೆಗಳಲ್ಲಾಗಿರ್ಬೋದು ನೋಡ್ತಿರ್ತೀವಿ. ಕಾವೇರಿ ನದಿಯ ಜಲಾನಯನ ಪ್ರದೇಶ ಕರ್ನಾಟಕದ ತಮಿಳುನಾಡು, ಕೇರಳ ಮತ್ತು ಪುದುಚೇರಿ ರಾಜ್ಯಗಳಲ್ಲಿ ಅದು ಏನಾಗ್ತದ ಅಂತಂದರೆ ಹಂಚಿಕೊಂಡು ಹೋಗ್ಯದ. ಕರ್ನಾಟಕ ಮತ್ತು ತಮಿಳುನಾಡಿನಲ್ಲಿ ನೀರಿನ ಒಂದು ಹಂಚಿಕೆ ವಿವಾದ ಶತಮಾನಕ್ಕೂ ಕೂಡ ಹಳೆಯದಾಗ್ಯದ. ಅದಲ್ಲದೆ ಈ ಸದ್ದನು ಕೂಡ ಇನ್ನೂ ಅದ ಜ್ವಲಂತ ಸಮಸ್ಯೆಯಾಗಿಯೇ ಮುಂದುವರ್ಕೊಂಡು ಬಂದದ. ಯಾವಾಗಲೂ ಕೂಡ ಕಾವೇರಿ ನದಿಯ ಸಲುವಾಗಿ ಕರ್ನಾಟಕ ಮತ್ತು ತಮಿಳುನಾಡಿನ ಮಧ್ಯೆ ಅನೇಕ ಸಮಸ್ಯೆಗಳು ಮುಂದುವರಿತವ. ಅಂತರ್ರಾಜ್ಯಗಳಲ್ಲಿ ಹರಿಯುವಂಥ ನದಿಯಾಗಿದ್ದು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿ ಇದು ಹರಿತದ. ಆಮೇಲೆ ನದಿ ಜಲ ಸಾಮರಸ್ಯವನ್ನು ನೋಡಿದಾಗ ಭಾರತದ ನದಿಗಳು ಹಲವಾರು ರಾಜ್ಯಗಳಲ್ಲಿ ಹರಿತಾವ. ಉದಾಹರಣೆಗಾಗಿ ಅಂತಂದರೆ ಕಾವೇರಿ ನದಿಯು ಕರ್ನಾಟಕದ ತಮಿಳುನಾಡು ಮತ್ತು ಕೇರಳ, ಪುದುಚೇರಿ ರಾಜ್ಯಗಳಲ್ಲಿ ಹರಿತದ. ಇನ್ನು ಕೃಷ್ಣಾ ನದಿಯನ್ನು ನೋಡಿದಾಗ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶಗಳಲ್ಲಿ ಹರಿತದ. ಈ ರಾಜ್ಯಗಳು ಜಲ ವಿವಾದ ಮತ್ತು ನೀರು ಕೃಷಿ ಕ್ಷೇತ್ರಕ್ಕೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಬಳಸ್ತಾರೆ. ಅಂದರೆ ಎಷ್ಟೇ ಜಲ ವಿವಾದಗಳು ಇದ್ದರೂ ಕೂಡ, ಬೇರೆ ಬೇರೆ ರಾಜ್ಯಗಳ ಮಧ್ಯದಲ್ಲಿ ಎಷ್ಟೇ ಜಲ ವಿವಾದಗಳು ಇದ್ದರೂ ಕೂಡ ಆ ಎರಡೂ ನದಿಯ ನೀರನ್ನು ನಾವು ಕೃಷಿಯ ಕ್ಷೇತ್ರಕ್ಕೂ ಬಳಕೆ ಮಾಡ್ತೀವಿ, ಕುಡಿಯೋ ಉದ್ದೇಶಕ್ಕಾಗೂ ಬಳಕೆ ಮಾಡ್ಕೋತೀವಿ. ಅದಲ್ಲದೇ ಕೈಗಾರಿಕೆಗೂ ಕೂಡ ಆ ನೀರನ್ನು ನಾವು ಬಳಕೆ ಮಾಡ್ಕೊಳ್ಳುವಂಥದ್ದಾಗ್ಯದ. ಅಂದರೆ ಆ ನದಿಯ ಒಂದು ವಿವಾದ ಇದ್ದರೂ ಕೂಡ ಆ ರಾಜ್ಯಗಳಲ್ಲಿ ಸಾಮರಸ್ಯ ಇರೋದನ್ನು ನಾವು ಕಾಣ್ತೀವಿ. ಧನ್ಯವಾದಗಳು ಮಕ್ಕಳ. ಈ ಪಾಠದಲ್ಲಿ ಬರುವಂಥ ಪ್ರಮುಖ ಅಂಶಗಳನ್ನು ಬರೆದಿಟ್ಕೊರಿ. ಈ ಪಾಠದ ಪ್ರಶ್ನೆಗಳನ್ನು ತೆಗೆದು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿರಿ.